ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಇನ್ಫೋಯಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, SDMC ಶಾಲೆಗಳಲ್ಲಿ SDMC ರಚನೆ ಮಾಡಬೇಕಾದ್ರೆ ಜಾತಿವಾರು ಸದಸ್ಯರನ್ನು ಯಾವ ರೀತಿ ಆಯ್ಕೆ ಮಾಡಬೇಕು, ಎಷ್ಟು ಕೊಡಬೇಕು ಅಂತ. ಜಾತಿವಾರು ಸದಸ್ಯರು ಯಾವ್ಯಾವ ಜಾತಿಗೆ ಎಷ್ಟೆಷ್ಟು ಸದಸ್ಯರನ್ನು ಕೊಡಬೇಕು ಅನ್ನೋದು ಇವತ್ತಿನ ವಿಚಾರ ಸ್ನೇಹಿತರೆ. ನೋಡಿ ಸ್ನೇಹಿತರೆ, SC ST OBC ಅಂತ 3 ಥರ ಸದಸ್ಯರಿರ್ತಾರೆ. ಆ 3 ಥರ ಸದಸ್ಯರಿಗೂ ಯಾವ ರೀತಿ ಮಕ್ಕಳ ಸಂಖ್ಯೆ ಆಧಾರದ ಮೇಲೆ ತೆಗಿಬೇಕು ಅನ್ನೋದು, ಮತ್ತು ಪದನಿಮಿತ್ತ ಸದಸ್ಯರು ಮತ್ತು ನಾಮನಿರ್ದೇಶನ ಸದಸ್ಯರಲ್ಲಿ ಯಾರು ಇರಬೇಕು ಅನ್ನೋದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಬನ್ನಿ ಸ್ನೇಹಿತರೆ, ಅದಕ್ಕೆ ಸಂಬಂಧಪಟ್ಟ ಒಂದು ಟೂಲ್ ಪ್ರಕಾರ ನಿಯಮಾನುಸಾರ ಯಾವ ರೀತಿ ಯಾವ ಸದಸ್ಯರು ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಸದಸ್ಯರನ್ನು ಕೊಡಬೇಕನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಈಗ ಒಂದು ಟೇಬಲ್ ಓಪನ್ ಮಾಡ್ತೀನಿ, ಅದನ್ನು ಫಾಲೋ ಮಾಡಿ. ನೋಡಿ ಸ್ನೇಹಿತರೆ, ಇದು SDMC ರಚನೆ ಬಗ್ಗೆ ಮಾಹಿತಿ, ಮುಖ್ಯವಾದ ಮಾಹಿತಿ ಇಲ್ಲೇ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ, ನಾವು ಈಗ ಏನು ಮಾಡಿದ್ವಿ ಅಂದರೆ, ಸ್ಕೂಲಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಎಷ್ಟು ಮಕ್ಕಳಿಗೆ ಎಷ್ಟು SC ಒಂದು ಪೇರೆಂಟ್ಸ್ ಇದ್ದಾರೆ, ST ಪೇರೆಂಟ್ಸ್ ಎಷ್ಟಿದ್ದಾರೆ, ಅಥವಾ OBC ಪೇರೆಂಟ್ಸ್ ಎಷ್ಟಿದ್ದಾರೆ, ಎಲ್ಲರನ್ನೂ ಸೇರಿ ಈಗ SCಗೆ ಎಷ್ಟು ಸದಸ್ಯರನ್ನು ಕೊಡಬೇಕು, STಗೆ ಎಷ್ಟು ಸದಸ್ಯರನ್ನು ಕೊಡಬೇಕು, OBCಗೆ ಎಷ್ಟು ಸದಸ್ಯರನ್ನು ಕೊಡಬೇಕು, ನಾಮನಿರ್ದೇಶನ ಎಷ್ಟಿರಬೇಕು, ಪದನಿಮಿತ್ತ ಎಷ್ಟಿರಬೇಕು, ನಾಮನಿರ್ದೇಶನ ಸದಸ್ಯರಲ್ಲಿ ಎಷ್ಟು ಜನ ಯಾರ್ಯಾರು ಇರಬೇಕು, ಪದನಿಮಿತ್ತ ಸದಸ್ಯರಲ್ಲಿ ಯಾರ್ಯಾರು ಇರಬೇಕು ಅನ್ನೋದನ್ನು ನಾವು ತಿಳ್ಕೊತಾ ಹೋಗೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ನಮ್ಮ ಶಾಲೆಯಲ್ಲಿ SDMC ರಚನೆ ಮಾಡಬೇಕಂದ್ರೆ ಪೋಷಕ ಪ್ರತಿನಿಧಿಗಳ ಸಂಖ್ಯೆ ಅಂದರೆ ಮಕ್ಕಳ ತಂದೆ ತಾಯಿ ಅವರು ಎಷ್ಟು ಜನ ಇರಬೇಕಪ್ಪ ಅಂದರೆ 18 ಜನ ಇರಬೇಕು. ಮತ್ತು ಅದರಲ್ಲಿ 18 ಜನಕ್ಕೆ ಮತ್ತು ನಾಮನಿರ್ದೇಶನ ಸದಸ್ಯರು 3 ಇರಬೇಕು, ಪದನಿಮಿತ್ತ ಸದಸ್ಯರು 3 ಇರಬೇಕು. ನಾಮನಿರ್ದೇಶನ ಸದಸ್ಯರಲ್ಲಿ ಯಾರ್ಯಾರು ಇರಬೇಕಪ್ಪ ಅಂದರೆ ಶಿಕ್ಷಕರೊಬ್ಬರು ಇರ್ತಾರೆ, ಗ್ರಾಮ ಪಂಚಾಯತಿ ಸದಸ್ಯರೊಬ್ಬರು ಇರ್ತಾರೆ, ವಿದ್ಯಾರ್ಥಿ ಪ್ರತಿನಿಧಿ ಒಬ್ಬರು ಇರ್ತಾರೆ. ಪದನಿಮಿತ್ತ ಸದಸ್ಯರಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಕಾರ್ಯದರ್ಶಿ ಅಂದರೆ ಮುಖ್ಯ ಶಿಕ್ಷಕರು ಇರ್ತಾರೆ, ಮೇಲೆ ನಾಮನಿರ್ದೇಶನದಲ್ಲಿ ಅಸಿಸ್ಟೆಂಟ್ ಟೀಚರ್ ಇರ್ತಾರೆ, ಪದನಿಮಿತ್ತದಲ್ಲಿ ಹೆಡ್ ಮಾಸ್ಟರು, ಅಂಗನವಾಡಿ ಕಾರ್ಯಕರ್ತೆ ಮತ್ತು ಆರೋಗ್ಯ ಕಾರ್ಯಕರ್ತೆ ಇರ್ತಾರೆ. ಒಟ್ಟು 24 ಜನ ಸದಸ್ಯರಾಗ್ತಾರೆ ಸ್ನೇಹಿತರೆ ನಮ್ಮ ಒಂದು SDMC ಬಾಡಿಯಲ್ಲಿ. ಟೋಟಲ್ 18 + 3 + 3, ಸೊ ಟೋಟಲ್ 18 ಆಗ್ತದೆ, 24 ಆಗ್ತದೆ ಸ್ನೇಹಿತರೆ. ಈಗ ನಾವು SCಗೆ ಎಷ್ಟು ಜನ ಸಪ್ರೇಟ್ ಮಾಡಬೇಕು, STಗೆ ಎಷ್ಟು ಸದಸ್ಯರನ್ನು ಸಪ್ರೇಟ್ ಮಾಡಬೇಕು, OBCಗೆ ಎಷ್ಟು ಸದಸ್ಯರು ಬೇಕು ಅನ್ನೋದನ್ನು ನಾವು ತಿಳ್ಕೊತಾ ಹೋಗೋಣ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ಒಂದು ಶಾಲೆಯಲ್ಲಿ 66 ಮಕ್ಕಳಿದೆ ಅಂದ್ಕೊಳ್ಳಿ. ಉದಾಹರಣೆಗೆ ನಾನು ಹೇಳ್ತಾ ಇರೋದು 66 ಮಕ್ಕಳಿದ್ದಾಗ ನಾವೇನು ಮಾಡಬೇಕಪ್ಪ ಅಂದರೆ, ಶಾಲೆಯಲ್ಲಿ SC ಮಕ್ಕಳ ಸಂಖ್ಯೆ ಟೋಟಲ್ 66ರಲ್ಲಿ SC ಮಕ್ಕಳ ಸಂಖ್ಯೆ 15 ಇದೆ. 66ರಲ್ಲಿ SC ಮಕ್ಕಳ ಸಂಖ್ಯೆ ಎಷ್ಟಿದೆ? 15 ಇದೆ. ಆ ಒಂದು 15ಕ್ಕೆ ಮತ್ತು ಶಾಲೆಯಲ್ಲಿ ST ಮಕ್ಕಳ ಸಂಖ್ಯೆ 7 ಇದೆ ಸ್ನೇಹಿತರೆ. 66ಕ್ಕೆ ST ಮಕ್ಕಳ ಸಂಖ್ಯೆ 7 ಇದೆ. ಅದೇ ರೀತಿ ಅದೇ 66ರಲ್ಲಿ OBC ಮಕ್ಕಳ ಸಂಖ್ಯೆ 44 ಇದೆ. ಶಾಲೆಯಲ್ಲಿರೋ ಒಟ್ಟು ಮಕ್ಕಳ ಸಂಖ್ಯೆ 66 ಆಯಿತು. ಅಂದರೆ 15 SC, ST 7, OBC 44, 3 ಸೇರಿದ್ರೆ 66 ಆಗುತ್ತೆ. ಈಗ 15 SC 15 ಮಕ್ಕಳಿಗೆ ಎಷ್ಟು ಸದಸ್ಯರು ಕೊಡಬೇಕು, 7 SC ST ಮಕ್ಕಳ ಸಂಖ್ಯೆಗೆ ಎಷ್ಟು ಸದಸ್ಯರು ಕೊಡಬೇಕು, 44 OBC ಮಕ್ಕಳ ಸಂಖ್ಯೆ ಇದೆ, ಅದಕ್ಕೆ ಎಷ್ಟು ಸದಸ್ಯರನ್ನು ಕೊಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಇಲ್ಲಿ ಏನಿಲ್ಲ ಸ್ನೇಹಿತರೆ, ಒಂದು ಸೂತ್ರ ಅಪ್ಲೈ ಮಾಡಬೇಕಷ್ಟೇ. ನಾವೇನು ಮಾಡಬೇಕಪ್ಪ ಅಂದರೆ, ಶಾಲೆಯಲ್ಲಿರುವ SC ಮಕ್ಕಳ ಸಂಖ್ಯೆ 15 ಹಾಕ್ಕೋಬೇಕು ಇಂಟು 18 ಯಾವುದಪ್ಪ ಅಂದರೆ ಪೋಷಕ ಪ್ರತಿನಿಧಿಗಳ ಸಂಖ್ಯೆ, ಅದು ಎಲ್ಲರಿಗೂ ಹಾಕಲೇಬೇಕು. ಮೊದಲಿಗೆ SC ಮಕ್ಕಳ ಸಂಖ್ಯೆ ಇಂಟು 18 ಡಿವೈಡೆಡ್ ಬೈ 66 ನಾವು ಮಾಡಿದರೆ ನಮಗೆ 4.09 ಬರುತ್ತೆ. ಅಂದರೆ 4 ಸದಸ್ಯರನ್ನು ನಾವು ತೆಗೆದುಕೊಳ್ಳಬೇಕಾಗುತ್ತದೆ. ಇದು SC ಒಂದು ಮಕ್ಕಳ ಸಂಖ್ಯೆಗೆ ಬೇಕಾದಂಥ ಸದಸ್ಯರು ಎಷ್ಟು ಅಂದರೆ 4. ಇದು ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ. ಅದೇ ರೀತಿ ST ಮಕ್ಕಳ ಸಂಖ್ಯೆ, ಶಾಲೆಯಲ್ಲಿರುವ ST ಮಕ್ಕಳ ಸಂಖ್ಯೆ 7 ಇದೆ. 7 ಇಂಟು 18 ಫಿಕ್ಸ್ ಇರುತ್ತೆ, 66 ಫಿಕ್ಸ್ ಇರುತ್ತೆ. ಮೊದಲ ಸಂಖ್ಯೆ ಅಷ್ಟೇ ಬದಲಾಗ್ತಾ ಇರ್ತದೆ. 7 ಇಂಟು 18 ಡಿವೈಡೆಡ್ ಬೈ 66 ಮಾಡಿದರೆ ಉತ್ತರ ಎಷ್ಟು ಬರುತ್ತೆ ಅಂದರೆ 1.90 ಬರುತ್ತೆ. ಇದು 2 ಸದಸ್ಯರನ್ನು ಕೊಡಬೇಕಾಗತ್ತೆ. ಯಾಕಂದರೆ 1 ಆದಮೇಲೆ 9 ಬಂದಿದೆ ನೋಡಿ ಸ್ನೇಹಿತರೆ. 5ರ ಮೇಲೆ 1.5ರ ಮೇಲೆ ಎಷ್ಟಾದರೂ ಬರಲಿ 2 ಆಗುತ್ತೆ, 5ರ ಒಳಗಿದ್ದರೆ 1 ಆಗುತ್ತೆ. ಸೊ ಇಲ್ಲಿ 2 ಸದಸ್ಯರನ್ನು ನಾವು ಕೊಡಬೇಕಾಗತ್ತೆ. ನೆಕ್ಸ್ಟ್, ಇದು ಅಂದಾಜು ಬೆಲೆಯಲ್ಲಿ ನೀವು ಗೊತ್ತಿರ್ತದೆ ಸ್ನೇಹಿತರೆ. ಅದೇ ರೀತಿ ನೆಕ್ಸ್ಟ್, ಶಾಲೆಯಲ್ಲಿರುವ OBC ಮಕ್ಕಳ ಸಂಖ್ಯೆ, ಶಾಲೆಯಲ್ಲಿ OBC ಮಕ್ಕಳ ಸಂಖ್ಯೆ ಎಷ್ಟಿದೆ ಅಂದರೆ 44 ಇದೆ. 44 ಇಂಟು 18 ಡಿವೈಡೆಡ್ ಬೈ 66 ಹಾಕಿದರೆ 12 ಸದಸ್ಯರು ಬರ್ತಾರೆ ಸ್ನೇಹಿತರೆ. 12 ಸದಸ್ಯರು. ಸೇಮ್ ಅದೇ ರೀತಿ ನೋಡಿ, ಮೊದಲಿಗೆ ಏನು ಹಾಕಬೇಕು, ಜಾತಿವಾರು ಮಕ್ಕಳ ಸಂಖ್ಯೆ ಇಂಟು 18 ಡಿವೈಡೆಡ್ ಬೈ 66. ಅದು ಯಾವುದೇ ಜಾತಿ ಇರಲಿ. SCಗೆ ಎಷ್ಟು 15 ಇಂಟು 18 ಡಿವೈಡೆಡ್ ಬೈ 66, STಗೆ ಎಷ್ಟು 7 ಇಂಟು 18 ಡಿವೈಡೆಡ್ ಬೈ 66,
OBCಗೆ 44 × 18 /66 ಒಟ್ಟು 12 + 2 + 4 ಎಷ್ಟಾಯಿತು 18 ಆಗುತ್ತೆ ನೋಡಿ ಸ್ನೇಹಿತರೆ. 12 13 14 15 16 17 18 ಸದಸ್ಯರು ಕರೆಕ್ಟಾಗಿ ಬಂದರು ಸ್ನೇಹಿತರೆ. ಈ 18 ಸದಸ್ಯರಲ್ಲಿ 50% ಲೇಡೀಸ್ ಇರಬೇಕು, 50% ಜೆಂಟ್ಸ್ ಇರಬೇಕಾಗತ್ತೆ. ಸದಸ್ಯರನ್ನ ಆಯ್ಕೆ ಮಾಡಿಕೊಳ್ಳುವಾಗ ನೀವು ಅದನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, SCಯಲ್ಲಿ 4 ಕೊಟ್ಟಿದ್ದಾರೆ, 4ರಲ್ಲಿ 2 ಜೆಂಟ್ಸು 2 ಲೇಡೀಸು. ಅದೇ ರೀತಿ STಗೆ 2 ಶೀಟ್ ಕೊಟ್ಟಿದ್ದಾರೆ, 2 ಶೀಟ್ ಕೊಟ್ಟಾಗ 1 ಜೆಂಟ್ಸು 1 ಲೇಡೀಸು. ಅದೇ ರೀತಿ OBCಗೆ 12 ಸೀಟ್ ಸಿಕ್ತು, 12 ಸದಸ್ಯ ಸ್ಥಾನ ಸಿಕ್ತು. ಅದರಲ್ಲಿ 6 ಲೇಡೀಸ್ ಇರ್ತಾರೆ, 6 ಜೆಂಟ್ಸ್ ಇರ್ತಾರೆ ಸ್ನೇಹಿತರೆ. ಈ ರೀತಿ ನಿಮ್ಮ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ನೀವು ಡಿವೈಡ್ ಮಾಡ್ಕೊಳ್ಳಿ. ಇಲ್ಲಿ 66 ಒಟ್ಟು ಮಕ್ಕಳ ಸಂಖ್ಯೆ ಇದೆಯಲ್ಲ, ಅಲ್ಲಿ ನಿಮ್ಮ ಒಂದು ಇದು ನಿಮ್ಮ ಶಾಲೆ ಟೋಟಲ್ ಸಂಖ್ಯೆ ಹಾಕ್ಕೊಳ್ಳಿ 66 ಇರೋ ಥರ. ಮತ್ತು ಇಲ್ಲಿ 15 7 44 ಇದೆಯಲ್ಲ, ಅಲ್ಲಿ ಸಹ ನಿಮ್ಮ ಶಾಲೆಯ ಒಂದು ಕಾಸ್ಟ್ ವಾರ್ ಮಕ್ಕಳ ಸಂಖ್ಯೆ ಹಾಕ್ಕೊಳ್ಳಿ. 15 ಅನ್ನೋದು SC ಮಕ್ಕಳ ಸಂಖ್ಯೆ, ನಿಮ್ಮಲ್ಲಿ ಎಷ್ಟಿದ್ರೆ ಅಷ್ಟು ಹಾಕ್ಕೊಳ್ಳಿ. ST ಮಕ್ಕಳ ಸಂಖ್ಯೆ 7 ಇದೆ, 7 ಇರೋ ಥರ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆನೂ ಅಷ್ಟೇ, ಅಲ್ಲಿ 66 ಅನ್ನೋದು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇರುತ್ತೆ ಸ್ನೇಹಿತರೆ. ಈ ರೀತಿ ನೀವು ಡಿವೈಡ್ ಮಾಡಿಕೊಂಡು ನಿಮ್ಮ SDMCಯನ್ನು ನಿಮ್ಮ ಶಾಲೆಯಲ್ಲಿ ರಚನೆ ಮಾಡಿಕೋಬೋದು ಸ್ನೇಹಿತರೆ. ಈ ರೀತಿ ಪ್ರತಿಯೊಬ್ಬರೂ ಸಹ ನಿಮ್ಮ ಒಂದು ಇದು ಎಕ್ಸಾಕ್ಟ್ ಅಕ್ಯುರೇಟ್ ಮಾಹಿತಿ ಸ್ನೇಹಿತರೆ. ಇದು ಪಕ್ಕ ನಾನು ಆದೇಶದ ಮುಖಾಂತರನೇ ಹೇಳ್ತಾ ಇದ್ದೀನಿ. ಇದನ್ನು ಬಿಟ್ಟು ನೀವು ಯಾವುದೇ ಮಾರ್ಗದಲ್ಲಿ ಹೋದರೂ ಅದು ರಾಂಗ್ ಆಗುತ್ತೆ. ದಯವಿಟ್ಟು ಇದೇ ರೀತಿ ನೀವು ಒಂದು ಇವರನ್ನು ಆಯ್ಕೆ ಮಾಡ್ಕೊಳ್ಳಿ. ಅದೇ ರೀತಿ ನಾಮನಿರ್ದೇಶನ ಸದಸ್ಯರಲ್ಲಿ ಯಾರ್ಯಾರು ಇರಬೇಕು ಅಂತಲೂ ಹೇಳಿದ್ದೀನಿ, ಪದನಿಮಿತ್ತ ಸದಸ್ಯರಲ್ಲಿ ಯಾರ್ಯಾರು ಇರಬೇಕು ಅಂತಲೂ ಸಹ ನಿಮಗೆ ಹೇಳಿದ್ದೀನಿ ಸ್ನೇಹಿತರೆ. ಈ ರೀತಿ 50% ಜೆಂಟ್ಸು 50% ಲೇಡೀಸ್ ಇರಬೇಕು. ಅಂದರೆ 9 ಜನ ಜೆಂಟ್ಸು 9 ಜನ ಲೇಡೀಸ್ ಇರಬೇಕಾಗತ್ತೆ. ಈ ರೀತಿ ನೀವು SDMCಯನ್ನು ನಿಮ್ಮ ಶಾಲೆಯಲ್ಲಿ ನಿಯಮಾನುಸಾರ ರಚನೆಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಇದೇ ರೀತಿ ಸ್ಯಾಟ್ಸು, UDISಸು, HRMS ಇನ್ನಿತರ ವಿಚಾರಗಳು ನಿಮ್ಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತದೆ. ಥ್ಯಾಂಕ್ ಯು ಸ್ನೇಹಿತರೆ.